ಫ್ರೆಂಡ್ಸ್, ಇದೇ ಗುಹೆ. ಚಿರತೆಗಳು ಕರಡಿಗಳು ಇಲ್ಲೇ ಇರೋದು. ಬನ್ನಿ ತೋರಿಸ್ತೀನಿ. ಆಹಾ, ಜ್ಯೂಸಿ ಜ್ಯೂಸಿ. ಒನ್ ಮೋರ್ ಅಂತ ಇರಬೇಕು, ಹಿಂಗೆ ತಿಂತಾ ಇರಬೇಕು. ಇವತ್ತು ಸ್ಪೆಷಲ್ ಏನು ಅಂತಂದರೆ ಏನಪ್ಪ ಇವತ್ತು ಸ್ಪೆಷಲ್? ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತು ನಾವು ಅಲ್ಲೂ ಆ ಬೆಟ್ಟದ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ ಅಲ್ಲಿ ಏನು ಮಾಡ್ಬೇಕು ಏನು ಅಂತ ಹೇಳ್ಬಿಟ್ಟು. ಎಲ್ಲರೂ ಬನ್ನಿ ನೀವು. ತಗೋಬೇಕಿಲ್ಲ. ಇನ್ನೂ ಎಷ್ಟೇ ತರ್ಬೋದು ನೋಡಿ ಫ್ರೆಂಡ್ಸ್, ಈಗ ಅರ್ಧಕ್ಕೆ ಬಂದಿದ್ದೀವಿ. ಇನ್ನೂ ಒಂದು ಅರ್ಧ ಇದೆ ಹತ್ತೋದು. ಗ್ರೀನ್ ಇಲ್ಲ, ಏನೂ ಇಲ್ಲ, ತುಂಬ ಬೇಸಿಗೆ ಅಲ್ವಾ, ಎಲ್ಲ ಒಣಗೋಗ್ಬಿಟ್ಟಿದೆ, ಎಲ್ಲ ಬೆಂಕಿ ಇಟ್ಬಿಟ್ಟಿದ್ದಾರೆ. ತುಂಬ ಕಷ್ಟ ಆಗ್ತಾಯಿದೆ ಹತ್ತೋದಕ್ಕೆ. ಆದರೂ ಹೋಗ್ತೀವಿ, ಹೋಗಲೇಬೇಕು ಮೇಲಕ್ಕೆ. ಟ್ರೈ ಮಾಡೋಣ. ಇನ್ನೂ ಎಷ್ಟು ಹತ್ತಬೇಕು ಸ್ವಾಮಿ? ಚೆನ್ನಾಗಿದೆ ಅಲ್ವಾ ಇವೆಲ್ಲ? ಫ್ರೆಂಡ್ಸ್, ಇದೇ ಗುಹೆ. ಚಿರತೆಗಳು ಕರಡಿಗಳು ಇಲ್ಲೇ ಇರೋದು. ಬನ್ನಿ ತೋರಿಸ್ತೀನಿ. ಹುಷಾರು, ಫಸ್ಟ್ ಒಂದು ಕಲ್ಲಾಗ್ಬಿಟ್ಟು ಹೋಗೋ. ಬಾರಮ್ಮದ ನೋಡಿ. ಇದೇ ನೈಟಲ್ಲಿ ಕಾಡಂದಿ ಅದು ಇದು ಈ ಕಡೆ ಬಂದ್ಬಿಟ್ಟು ಇಲ್ಲೇ ಕರಡಿಗಳು ಎಲ್ಲ ಇರ್ತವೆ. ಇಲ್ಲೇ ಚಿರತೆಗಳು ಎಲ್ಲ ನೋಡಿ. ಇದೇ ಪ್ಲೇಸ್. ಮಳೆ ಬಂದ್ರು ಏನಾಗಲ್ಲ ಇಲ್ಲೇ. ಫ್ರೆಂಡ್ಸ್, ಇಲ್ಲೇ ಚಿರತೆಗಳು ಕರಡಿಗಳೆಲ್ಲ ಇಲ್ಲೇ ಇರ್ತವೆ. ಮಳೆ ಬಂದ್ರೆ ಏನು ಸೋರೋದಿಲ್ಲ, ಏನೂ ಇಲ್ಲ. ಸಂಡೇ ಟ್ರೆಕ್ಕಿಂಗ್ ಹೋಗೋಣ ಅಂದರು. ಈ ರೇಂಜಲ್ಲಿ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅದು ಚೆನ್ನಾಗಿದೆ. ಇನ್ನೂ ಎಷ್ಟಾಯ್ತು ಮೋಹನ? ಇನ್ನೂ ಆಯ್ತಾ ಪಾಪ ಹತ್ತಣ. ಗಾಯ್ಸ್, ಫೈನಲಿ ರೀಚ್ ಆದ್ವಿ ಪ್ಲೇಸ್ಗೆ. ಇದೇ ನಮ್ಮ ಪ್ಲೇಸು. ಎಲ್ಲ ನೋಡಿ, ಇಲ್ಲಿಗೆ ಬರೋಣ ಅಂದ್ಕೊಂಡ್ವಿ, ಇಲ್ಲಿಗೆ ಬಂದ್ವಿ. ತುಂಬ ಸುಸ್ತಾಗ್ತಿದೆ, ಟಯರ್ಡು ಜಾಸ್ತಿ. ಇದೇನೇ ಇದೆ ನೋಡು, ವಿಡಿಯೋ ಮಾಡೋಣ. ಫೈನಲಿ ನಾವು ಕೆಳಗಡೆಯಿಂದ ಯಾವ ಬೆಟ್ಟದ ಮೇಲೆ ಹೋಗ್ಬೇಕು ಅಂದ್ಕೊಂಡಿದ್ದೀವೋ ಅಲ್ಲಿಗೆ ಬಂದು ರೀಚ್ ಆಗಿದ್ದೀವಿ. ಈಗ ತಾನೇ ಬಂದ್ವಿ, ಈಗೆಲ್ಲ ಅರೇಂಜ್ ಮಾಡ್ಕೊತಾ ಇದ್ದೀವಿ. ಇವತ್ತು ಸ್ಪೆಷಲ್ ಏನು ಅಂತಂದರೆ ಏನಪ್ಪ ಇವತ್ತು ಸ್ಪೆಷಲ್? ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿಕನ್ ಎಲ್ಲ ಈ ಥರ ಪಾತ್ರೆಯಲ್ಲಿ ಹಾಕೊಂಡ್ಬಿಟ್ಟು ನೀಟಾಗೆಲ್ಲ ತೊಳ್ಕೊಂಡ್ಬಿಡ್ರಿ. 4 ಬೆಳ್ಳುಳ್ಳಿ, 15 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಚಕ್ಕೆ, ಲವಂಗ, ಸ್ವಲ್ಪ ಕೊತ್ತಂಬರಿ. ರುಬ್ಬಿ ಕೊಡಪ್ಪ ರಾಜ. ಬೆಳ್ಳುಳ್ಳಿ ಕಬಾಬ್ಗೆ ಐಟಮ್ ಎಲ್ಲ ರೆಡಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಜೋಳದ ಹಿಟ್ಟು, ಸ್ವಲ್ಪ ಕಡಲೆ ಹಸಿಟ್ಟು, ಅದಕ್ಕೆ ತಕ್ಕಂತೆ ಸ್ವಲ್ಪ ಮೈದಾ ಹಿಟ್ಟು, 1 ಸ್ಪೂನ್ ಅರಿಶಿನ, ಸ್ವಲ್ಪ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಸ್ತೂರಿ ಮೆಂತಿ, ಸ್ವಲ್ಪ ಆಯಲ್ಲು, ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಂಬೇಡಿ, ಸ್ವಲ್ಪ ಮೊಸರು, ಮನೆಯಿಂದ ರುಬ್ಕೊಂಬಂದಿರೋ ಪೇಸ್ಟು, ಲಾಸ್ಟಲ್ಲಿ ಮೊಟ್ಟೆ ಒಂದು ಹಾಕ್ಕೊಂಬಿಡಿ. ಯಾವುದೇ ಕಾರಣಕ್ಕೂ ನೀರು ಮಾತ್ರ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲ ಐಟಮ್ ಹಾಕ್ಕೊಂಡಿದ್ದಾದಮೇಲೆ ಕೊನೆಯಲ್ಲಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ರಿ. ಲಾಸ್ಟಲ್ಲಿ ಚಿಕನ್ ಹಾಕ್ಬಿಟ್ಟು ಎಲ್ಲ ಮ್ಯಾನ್ರೇಟ್ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ಬೆರೆಸ್ಕೊಂಬಿಡ್ರಿ ಚಿಕನ್ ಎಲ್ಲ. ಚಿಕನ್ ಪೀಸ್ಗೆ ಎಲ್ಲ ಮಸಾಲೆ ಚೆನ್ನಾಗಿ ಅಂಟೋ ಥರ ಈ ಥರ ಎಲ್ಲ ಬೆರೆಸ್ಕೊಂಬಿಡ್ರಿ. ಎಲ್ಲ ಮ್ಯಾನ್ರೇಟ್ ಮಾಡ್ಕೊಂಡಿದ್ದಾಯಿತು. ಈಗ ಒಂದು ಹಾಫ್ ಆನ್ ಅವರು ಚೆನ್ನಾಗಿ ಚಿಕನ್ ಎಲ್ಲ ನೆನಿಲಿ ಅಂತ ಹೇಳ್ಬಿಟ್ಟು ಸೈಡ್ಗೆ ಇಡ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಳ್ಳಿ.
ಚಿಕನ್ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗೈತೆ. ಈಗ ಒಂದೊಂದು ಪೀಸ್ ಹಾಕೋಣ. ಗ್ರೀನ್ ಬೆಳ್ಳುಳ್ಳಿ ಕಬಾಬ್. ಗ್ರೀನ್ ಕಲರ್ ಕಬಾಬ್. ಕಲರ್ ಇಲ್ಲ, ಏನೂ ಇಲ್ಲ. ಒಂದು ಪೀಸ್ ತಿಂದ ಹೆಂಗಿತ್ತು ಮೋಟ? ಸೂಪರ್ ಆಗೈತಾ ಬೂ. ಕ್ಲೀನಾಗಿ ಬೆಂದೈತೆ. ಸೈಡ್ಗೆ ಎತ್ತಾಕೊಳ್ಳೋಣ. ಮುಗೀತು. ಲಾಸ್ಟ್ ಸ್ಟೆಪ್ ಆಗ್ತಾ ಇದ್ದೀವಿ. ಸೇಮ್ ಇದೇ ಪ್ರೋಸೆಸ್ಸಲ್ಲೇ ಎಲ್ಲ ಮಾಡ್ಕೊಂಬಿಟ್ರು. ಮುಗೀತು. ಲಾಸ್ಟ್ ಇನ್ನು ಫ್ರೆಂಡ್ಸ್ ಎಲ್ಲ ರೆಡಿ ಆಯಿತು. ಈಗ ಬೆಳ್ಳುಳ್ಳಿ ಕಬಾಬು ಟೇಸ್ಟ್ ಮಾಡಿ ನೋಡೋಣ. ಬಾಬಾ ಸೂಪರ್ ಆಗೈತಪ್ಪು. ಸ್ಪೈಸಿ ಆಗೈತೆ. ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ. ಸೂಪರಾಗಿ ಬಂದಿದೆ. ಆಹಾ ಪೀಸು ಕ್ರಿಸ್ಪಿ ಆಗೈತಪ್ಪ. ಗ್ರೀನ್ ಕಬಾಬ್. ಒನ್ ಮೋರ್. ಕೊನೆಗೂ ನಾವು ಅಂದ್ಕೊಂಡಿರೋ ಬೆಟ್ಟದ ಮೇಲೆ ಬಂದು ರೀಚ್ ಆಗಿ ಬೆಳ್ಳುಳ್ಳಿ ಕಬಾಬ್, ಗ್ರೀನ್ ಬೆಳ್ಳುಳ್ಳಿ ಕಬಾಬ್ ಮಾಡಿಬಿಟ್ಟು ಈಗ ತಾನೇ ಟೇಸ್ಟ್ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ. ಈ ನೇಚರಲ್ಲಿ, ಈ ವೆದರಲ್ಲಿ, ಇಷ್ಟೊತ್ತಲ್ಲಿ ಇಲ್ಲಿಗೆ ಬಂದು ಮಾಡಿ ತಿಂತಾಯಿದ್ದೀವಲ್ಲ, ತುಂಬ ಚೆನ್ನಾಗಿದೆ. ಅದ್ಭುತವಾಗಿದೆ. ಈ ನೇಚರಲ್ಲಿ ಎಂಜಾಯ್ ಮಾಡ್ತಿದ್ದೀವಲ್ಲ, ಇದು ಎಲ್ಲೋದ್ರೂ ಸಿಗಲ್ಲ. ನೀವು ಸಹ ಎಂಜಾಯ್ ಮಾಡಿ. ಹೆಂಗನ್ನಿಸಿದೆ ಮೋಹನ್ ನಿಮಗೆ? ಸೂಪರ್ ಆಗೈತಪ್ಪ. ನೀವು ಟ್ರೈ ಮಾಡ್ರಿ ಒಂದ್ಸಲ. ಹಿಂಗೆ ಕಾಡಿಗೆ ಬಂದು ಸೂಪರ್ ಆಗಿರುತ್ತೆ. ಉಮೇಶ ಬಂದಿರೋ ಚೆನ್ನಾಗಿರೋದು. ಇವತ್ತು ಅವ್ನು ಮಿಸ್ ಆಗ್ಬಿಟ್ಟ ಮೋಹನ್. ತುಂಬ ಚೆನ್ನಾಗಿತ್ತು ಇವತ್ತು. ಬರ್ತಾನೆ ಅನ್ಕೊಂಡಿದ್ದೆ ಇವತ್ತು, ಮಿಸ್ ಆಗ್ಬಿಟ್ಟ. ಆಹಾ ಜ್ಯೂಸಿ. ಒನ್ ಮೋರ್ ಅಂತ ಇರಬೇಕು. ಹಿಂಗೆ ತಿಂತಾ ಇರಬೇಕು. ಇಷ್ಟು ಮಾತ್ರ ತಗೋ. ಸೂಪರ್. ಬ್ಲಾಗ್ ಬರೋದು ಫುಲ್ಲು. ಎಲ್ಲ ಮುಗೀತು. ಈಗ ಬೆಟ್ಟದಿಂದ ಸ್ವಲ್ಪ ಇಳಿದು ಬಂದುಬಿಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ಹೋದರೆ ದಾರಿ. ಆಮೇಲೆ ನಮ್ಮ ಪಯಣ ನಮ್ಮ ಊರಿನ ಕಡೆಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.